ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬೆಳಿಗ್ಗೆ 9:30 ಆಗಿದೆ. ಈಗ ತಿಂಡಿ ತಿನ್ನಕ್ ಹೋಗ್ಬೇಕು. ಎಲ್ಲ ರೆಡಿ ಆಗಿದೀವಿ. ಈಗ ನಮ್ಮ ಮನೆಯವರೊಬ್ರು ರೆಡಿ ಆಗ್ಬೇಕು. ರೆಡಿ ಆದ ತಕ್ಷಣ ತಿಂಡಿ ತಿನ್ನಕ್ ಹೋಗ್ತೀವಿ. ತಿಂಡಿ ತಿನ್ಬಿಟ್ಟು ಸಿಗಂದೂರು ದರ್ಶನಕ್ಕೆ ಹೋಗ್ತೀವಿ. ಸೊ ತಿಂಡಿ ತಿನ್ಬೇಕಾದ್ರೆ ಸಿಗೋಣ ಫ್ರೆಂಡ್ಸ್. ಎಲ್ಲ ತಿಂಡಿ ತಿನ್ನಕ್ ಹೋಗ್ತಿದೀವಿ. ಅಪ್ಪ ಕಾರ್ ಓಡಿಸ್ತಿದೆ. ತಿಂಡಿ ತಿಂದ ಹೋಗ್ತಿದ್ದೇವೆ. ಗಾಯ್ಸ್, ಅಲ್ಲಿ ಇಂಡಿಯಾ ಫ್ಲಾಗ್ ಇದೆ. ಇಂಡಿಯಾ ಫ್ಲಾಗ್. ಈಗ ಹೋಟೆಲ್ ಹತ್ರ ಬಂದಿದ್ದೀವಿ ಗಾಯ್ಸ್. ಹೋಟೆಲ್ ಹೆಸರು ಮೈಸೂರು ಕಾಫಿ ಹೌಸ್. ಟೇಸ್ಟ್ ಹೆಂಗಿದೆ ಫ್ರೆಂಡ್ಸ್? ಅಪ್ಪ ಇಡ್ಲಿ ತಗೊಂಡಿದೆ. ನಾನು ಅಣ್ಣ ಮಂಗಳೂರು ಬನ್ಸ್ ತಗೊಂಡಿದ್ದೀವಿ. ಅಮ್ಮ ಬಿಸಿಬೇಳೆ ಬಾತ್ ತಗೊಂಡಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ. ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಸಿಗಂದೂರಿಗೆ ಹೊರಟ್ರಿ ಫ್ರೆಂಡ್ಸ್. ಸಾಗರದಿಂದ ಸಿಗಂದೂರಿಗೆ 39 ಕಿಲೋಮೀಟರ್ ಆಗುತ್ತೆ. ಈಗ ಸಿಗಂದೂರ್ ಲಾಡ್ಜ್ ಹತ್ರ ಬಂದ್ವಿ. ಅಷ್ಟೇನು ರಶ್ ಇರಲಿಲ್ಲ ಫ್ರೆಂಡ್ಸ್. ಎಕ್ಸಾಮ್ ಟೈಮ್ ಅಲ್ವಾ, ಅದಕ್ಕೆ ಕಮ್ಮಿ ಜನ ಇದ್ದಾರೆ ಫ್ರೆಂಡ್ಸ್. ಬ್ರಿಡ್ಜ್ ಕೆಲಸ ಇನ್ನು ನಡೀತಾನೆ ಇದೆ ಗೈಸ್. ನೋಡಿ ಗೈಸ್, ದೂರದಿಂದ ಬ್ರಿಡ್ಜ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಾವು ನೆಕ್ಸ್ಟ್ ಬರೋ ಅಷ್ಟರಲ್ಲಿ ಬ್ರಿಡ್ಜ್ ಕೆಲಸ ಮುಗ್ದಿರುತ್ತೆ ಫ್ರೆಂಡ್ಸ್. ನಾವು ಲಾಂಚ್ ಮೇಲೆ ಹೋಗೋ ಅಷ್ಟರಲ್ಲಿ ಇದೆ ಲಾಸ್ಟ್ ಅನ್ಸುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಅಣ್ಣ ಅಮ್ಮ ಲಾಂಚ್ ಮೇಲೆ ನಿಂತ್ಕೊಂಡು ಬಂದ್ವಿ. ಅಪ್ಪ ಕಾರೊಳಗೇನೆ ಕೂತಿತ್ತು ಫ್ರೆಂಡ್ಸ್. ವಾವ್, ನೋಡಿ ಫ್ರೆಂಡ್ಸ್, ಬ್ರಿಡ್ಜ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬ್ರಿಡ್ಜ್ ಕೆಳಗಡೆನೆ ಹೋದ್ವಿ ಫ್ರೆಂಡ್ಸ್. ಅಮೇಜಿಂಗ್ ಆಗಿತ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ದೂರದಿಂದ ಬ್ರಿಡ್ಜ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬ್ರಿಡ್ಜ್ ಕೆಲಸ ಕಂಪ್ಲೀಟ್ ಆಗೋಕ್ಕೆ ಇನ್ನೂ 6 ರಿಂದ 8 ತಿಂಗಳು ಬೇಕು ಅಂತ ಅಲ್ಲಿ ವರ್ಕರ್ಸ್ ಎಲ್ಲ ಹೇಳ್ತಾ ಇದ್ರು. ಬ್ರಿಡ್ಜ್ ಓಪನ್ ಆದ್ಮೇಲೆ ಲಾಂಚ್ ಎಲ್ಲ ಕ್ಲೋಸ್ ಮಾಡ್ತಾರಂತೆ. ಲಾಂಚ್ಗೋಸ್ಕರ ಕಾಯೋ ಟೈಮಿಂಗ್ ಸೇವ್ ಆಗಿ ಇನ್ನ ಬೇಗ ದರ್ಶನ ಆಗುತ್ತೆ. ನನ್ನ ಇಷ್ಟ ದೈವ, ನನ್ನ ಆರಾಧ್ಯ ದೈವ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದ್ವಿ ಫ್ರೆಂಡ್ಸ್. ನಾವಿಲ್ಲಿ 6 ತಿಂಗಳಿಗೆ ಒಂದ್ಸಲ ಆದರೂ ಸಿಗಂದೂರು ಚೌಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಮನೆಗೆ ತುಂಬ ಒಳ್ಳೇದು ಮಾಡಿದೆ ದೇವರು. ಹಾಗಾಗಿ ನಮಗೆ ಇಷ್ಟ ದೈವನೂ ಹೌದು, ಆರಾಧ್ಯ ದೈವನೂ ಹೌದು. ಪಕ್ಕದಲ್ಲ ಕಾರ್ ನಿಲ್ಲಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ಫ್ರೆಂಡ್ಸ್. ಫೈನಲಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ತಲುಪಿದ್ವಿ. ಅಮ್ಮನವ್ರ ಸನ್ನಿಧಾನಕ್ಕೆ ಹೋದ್ರೆ ನಮಗೆ ಏನೋ ಒಂಥರ ಖುಷಿ, ನೆಮ್ಮದಿ, ಸಂತೋಷ ಎಲ್ಲ ಆಗುತ್ತೆ. ಅದೇ ಅಮ್ಮನವ್ರಿಗಿರೋ ಶಕ್ತಿ ಮತ್ತೆ ನಮ್ಮ ನಂಬಿಕೆ. ಅಲ್ಲೇ ನಲ್ಲಿ ಇರುತ್ತೆ, ಅಲ್ಲಿ ಕಾಲು ತೊಳ್ಕೊಂಡು ದರ್ಶನ ಮಾಡೋಕೆ ಹೊರಟ್ವಿ. ಅಲ್ಲಿ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇಲ್ಲ, ಆದ್ರೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡಿದೀನಿ ಫ್ರೆಂಡ್ಸ್. ಗರ್ಭಗುಡಿ ಎದುರುಗಡೆನೆ ಬಸವಣ್ಣ ಇದ್ದಾನೆ ಫ್ರೆಂಡ್ಸ್. ಬಸವಣ್ಣನ ಹೆಸರು ಶ್ರೀನಂದಿ ಅಂತ.
ಇದೇ ಅಮ್ಮನವರ ಮುಖ್ಯ ಗರ್ಭಗುಡಿ ಫ್ರೆಂಡ್ಸ್. ದರ್ಶನ ಎಲ್ಲ ಚೆನ್ನಾಗಾಯ್ತು. ಜನ ಕಡಿಮೆ ಇರೋದ್ರಿಂದ ಬೇಗ ದರ್ಶನ ಆಯ್ತು. ಆಮೇಲೆ ಮನೆಗೆ ದೇವ್ರ ಫೋಟೋ ಸ್ಟಿಕ್ಕರ್ಸ್ ಎಲ್ಲ ತಗೊಂಡ್ವಿ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನಾವ್ ಯಾವ್ದಾದ್ರು ಪೂಜೆ ಮಾಡಿಸೋದಾದ್ರೆ ಅಥವಾ ಅನ್ನದಾನ ಮಾಡೋದಾದ್ರೆ ಏನೇ ಎನ್ಕ್ವೈರಿ ಇದ್ರೂ ಈ ಆಡಳಿತ ಕಚೇರಿನಲ್ಲಿ ಕೇಳ್ಬೋದು. ಇದು ಗರ್ಭಗುಡಿ ಪಕ್ಕದಲ್ಲೇ ಇದೆ ಫ್ರೆಂಡ್ಸ್. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಿದೀವಿ ಫ್ರೆಂಡ್ಸ್. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಹೋದವರು ಅಲ್ಲಿ ಗರ್ಭಗುಡಿ ಇದೆ, ಅಲ್ಲೇ ಊಟ ಮಾಡ್ಕೊಂಡು ಬರ್ಬೋದು. ಭಕ್ತಾದಿಗಳಿಗೆ ಅನುಕೂಲ ಆಗ್ಲಿ ಅಂತಾನೆ ಊಟದಲ್ಲಿ ಪಕ್ಕದಲ್ಲಿ ಹೊಸ ರೂಮ್ಗಳು ಕಟ್ತಾ ಇದ್ದಾರೆ. ಅದೆಲ್ಲ ಆದ್ಮೇಲೆ ಅಲ್ಲೇ ಸ್ಟೇ ಮಾಡುವಂತವ್ರು ಸ್ಟೇ ಮಾಡ್ಬೋದು ಫ್ರೆಂಡ್ಸ್. ಪಕ್ಕದಲ್ಲೇ ತಟ್ಟೆ ಇಟ್ಟಿರ್ತಾರೆ. ಎಲ್ಲರೂ ಒಂದೊಂದು ತಟ್ಟೆ ತಗೊಂಡು ಊಟನ ಹಾಕಿಸ್ಕೊಳಕ್ ಹೋಗ್ಬೇಕು. ಊಟಕ್ಕೆ ಪಾಯಸ, ಪಲಾವು, ಅನ್ನ, ಸಾಂಬಾರ್, ಮೊಸರನ್ನ, ಉಪ್ಪಿನಕಾಯಿ ಎಲ್ಲ ಇತ್ತು ಫ್ರೆಂಡ್ಸ್. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅಮ್ಮನವ್ರ ಪ್ರಸಾದ ಅಲ್ವಾ, ಚೆನ್ನಾಗಿರ್ಲೇಬೇಕು. ಈ ರೀತಿ ಎಲ್ಲ ಊಟ ಹಾಕಿಸ್ಕೊಂಡು ನಮ್ಗೆ ಎಲ್ ಬೇಕಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು. ನಮ್ಗೆ ಪಲಾವು, ಪಾಯಸ, ಮೊಸರನ್ನನೇ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಅನ್ನ ಸಾಂಬಾರ್ ಹಾಕಿಸ್ಕೊಳಕ್ ಹೋಗಿಲ್ಲ ಫ್ರೆಂಡ್ಸ್. ಊಟ ಆದ್ಮೇಲೆ ನಮ್ ತಟ್ಟೆನ ನಾವೇ ತೊಳ್ದಿಡ್ಬೇಕು. ಮಕ್ಳಿಗೆ ಏನಾದ್ರೂ ಊಟ ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿ ಬಕೆಟ್ ಇಟ್ಟಿರ್ತಾರೆ, ಅಲ್ಲಿಗೆ ಹಾಕ್ಬೇಕು. ಅಲ್ಲಿ ಒಂದ್ ಹಸು ತಿಂತಾ ಇರುತ್ತೆ ಯಾವಾಗ್ಲೂ. ಊಟದ ಅಲ್ಲೇ ಹಿಂದೆ ತುಂಬಾ ತರಕಾರಿಗಳು ಹಾಕಿದ್ರು. ಅದನ್ನ ನೋಡಕ್ಕೆ ಒಂಥರ ಖುಷಿ ಆಯ್ತು. ಊಟ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಕೊನೆಯದಾಗಿ ಅಮ್ಮನವರಿಗೆ ಮತ್ತೆ ಒಂದ್ ನಮಸ್ಕಾರ ಹಾಕ್ಬಿಟ್ಟು ಹೊರಟ್ವಿ ಫ್ರೆಂಡ್ಸ್. ದೇವಸ್ಥಾನದ ಸುತ್ತಮುತ್ತ ಈ ತರ ಚಿಕ್ಕ ಚಿಕ್ಕ ಅಂಗಡಿಗಳಿದೆ. ಮಕ್ಕಳಿಗೆ ಟಾಯ್ಸು, ತಿಂಡಿಗಳು, ಕಡ್ಲೆಪುರಿ, ಜ್ಯೂಸು ಈ ತರ ಎಲ್ಲ ಮಾರ್ತಾ ಇದ್ರು ಫ್ರೆಂಡ್ಸ್ ಅಲ್ಲಿ. ಪೂಜೆಗೆ ಹೂ ಬೇಕಾದ್ರೆ ದೇವಸ್ಥಾನದ ಪಕ್ಕದಲ್ಲಿ ಹೂನು ಮಾರ್ತಾರೆ. ಬಿಸಿಲು ಜಾಸ್ತಿ ಇದ್ದಿದ್ರಿಂದ ಅಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ನಾನು ವಿಡಿಯೋ ಮಾಡೋದ್ ನೋಡಿ ಇವರು ಯೂಟ್ಯೂಬರ್ ಅಂತ ಕೇಳಿದ್ರು. ಹೌದು ಸರ್, ಹೊಸ ಚಾನಲ್ ಓಪನ್ ಮಾಡಿದೀನಿ ಅಂತ ಹೇಳಿದಕ್ಕೆ ನಿಮ್ ಚಾನಲ್ ಲಿಂಕ್ ಕಳಿಸಿ ಮೇಡಮ್, ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಅಂತ ಹೇಳಿ ಪಾಪ ಅವರೇ ಸಬ್ಸ್ಕ್ರೈಬ್ ಆದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಜ್ಯೂಸ್ ಎಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಇವತ್ತಿನ ಸಿಗಂದೂರು ದೇವಿ ದರ್ಶನ ತುಂಬಾ ಚೆನ್ನಾಗಾಯ್ತು ಫ್ರೆಂಡ್ಸ್. ಅಲ್ಲಿಂದ ನಾವು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೊರಟ್ವಿ. ಆ ವಿಡಿಯೋನ ನಾಳೆ ಹಾಕ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.